me forever on fire. KS ಮರುಪರೀಕ್ಷೆ ಎಕ್ಸಾಮಲ್ಲೂ ಕೂಡ ಒಂದು ಮಹಾ ಎಡವಟ್ಟಾಗಿ ಹೋಗ್ಬಿಟ್ಟಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ನೂರಾರು ತಪ್ಪುಗಳು ಕಾಣಿಸ್ಕೊಂಡಿವೆ. ಕನ್ನಡ ಅಕ್ಷರಗಳನ್ನು ಸರಿಯಾಗಿ ಮುದ್ರಿಸಿಲ್ಲ. ಏನಾಗಿದೆಯೋ ಗೊತ್ತಿಲ್ಲ ಅವರಿಗೆ. ಒಂದು ಎಕ್ಸಾಮ್ ಮಾಡುವಂತಹ ವ್ಯವಧಾನ ಇಲ್ವಾ ಅವರಿಗೆ, ಅಥವಾ ಜವಾಬ್ದಾರಿ ಇಲ್ವಾ, ಅಥವಾ ಬೇಜವಾಬ್ದಾರಿ? ಯಾರು ಕೂತಿದ್ದಾರೆ ಇಂಥ ಸ್ಥಾನದಲ್ಲಿ? ಪ್ರಶ್ನೆ ಬರುತ್ತಲ್ವಾ. ರಾಜ್ಯದಲ್ಲಿ KS ಎಕ್ಸಾಮ್ ಅಂದರೆ ದೊಡ್ಡ ಎಕ್ಸಾಮ್ ಅಂತ, ಭಾರತದ ಮಟ್ಟದಲ್ಲಿ IAS ಎಕ್ಸಾಮ್ ಅಂದರೆ ದೊಡ್ಡ ಎಕ್ಸಾಮ್ ಅಂತ ಕರೀತಾರಪ್ಪ. ರಾಜ್ಯದ ಮಟ್ಟಿಗೆ KS. ಸೊ ಈ KS ಎಕ್ಸಾಮ್ ಮಾಡಬೇಕಾದ್ರೆ ಇಷ್ಟು ಎಡವಟ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನಿವ್ರ ಗತಿ ಏನು? ಸರಿಯಾಗಿ ಕನ್ನಡ ಅಕ್ಷರಗಳನ್ನು ಕೂಡ ಅವರು ಮುದ್ರಿಸಿಲ್ಲ. 13.40 ಕೋಟಿ ರೂಪಾಯಿ ಖರ್ಚು ಮಾಡಿರುವಂಥ ಒಂದು ಪರೀಕ್ಷೆ ಇದು. 13,40,00,000 ಖರ್ಚು ಮಾಡಿದ್ದಾರೆ ಎಕ್ಸಾಮ್ಗೆ. ರಾಜ್ಯದಲ್ಲಿ ಮತ್ತೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ಅವರಿಗೆ. ಭಾಷಾಂತರದ ದೋಷ. ಕನ್ನಡನ ನೀವು ಬೇರೆ ಭಾಷೆಯಿಂದ ಭಾಷಾಂತರ ಮಾಡಬೇಕಾದ್ರೆ ಏನೋ ಸಂತೆ ಹೊತ್ತಿಗೆ 3 ಮೊಳ ಅಂತ ಒಂದು ಎಕ್ಸಾಮ್ ಮಾಡಬೇಕು, ಏನೋ ಟ್ರಾನ್ಸ್ಲೇಟ್ ಮಾಡಿ ಮುಗಿಸ್ಬಿಡೋದು. ಹಿಂದೆ ಎಲ್ಲ ಏನು ಮಾಡಿದರು ಅಂದರೆ ಈ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟುಬಿಟ್ಟಿದ್ರು. ಗೂಗಲ್ ಟ್ರಾನ್ಸ್ಲೇಷನ್ ಮಾಡೋದು ಬೇರೆ, ಆ ಒಂದು ಪದವನ್ನು ಇಟ್ಕೊಂಡು ಪ್ರಶ್ನೆಯ ಓವರಾಲ್ ಅರ್ಥಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಪ್ರಶ್ನೆಯ ಭಾವಕ್ಕೆ ಭಾಷೆಗೆ ತೊಡಕಾಗದ ರೀತಿಯಲ್ಲಿ, ಕನ್ನಡದ ವಿದ್ಯಾರ್ಥಿಗಳಿಗೂ ಅರ್ಥವಾಗುವ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದು ಬೇರೆ. ಉದ್ದೇಶ ಏನು? ಪ್ರಶ್ನೆ ಕೇಳಬೇಕಷ್ಟೇ. ನೀವು ಏನಂದ್ರೆ ಅದೇ ಬರೆದು ಕಳಿಸಿದಾರಲ್ಲಿ ನೋಡಿ. ಇಲ್ಲಿ KS ಪೂರ್ವಭಾವಿ ಪರೀಕ್ಷೆ ಮರುಪರೀಕ್ಷೆ ಇದು. ಮೊದಲು ಎಕ್ಸಾಮ್ ಮಾಡಿದ್ರು, ಎಡವಟ್ಟಾಗಿತ್ತು ಅಂತ ಇನ್ನೊಂದು ಎಕ್ಸಾಮ್ ಮಾಡಿದ್ರು. ಆ ಎಕ್ಸಾಮ್ ಇನ್ನೊಂದಷ್ಟು ಎಡವಟ್ಟುಗಳು. ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ. KPSC ಅಧಿಕಾರಿಗಳಿಗೆ ತುಂಬ ನೋವಿನಿಂದ ಪತ್ರವನ್ನು ಕೂಡ ಬರೆದಿದ್ದಾರೆ, ನೋವು ತೋಡ್ಕೊಂಡಿದ್ದಾರೆ. ವಿಜಯಪುರದವರು, ಕೋಲಾರದಲ್ಲಿ ನೋಡಿ OMR ಶೀಟ್ ಸಂಖ್ಯೆನೇ ಬದಲು ಮಾಡಿಬಿಟ್ಟಿದ್ದಾರೆ ಅಂತ. ರಿಸಲ್ಟ್ ಗತಿ ಇನ್ನೇನು? ಇವ್ರು ಯಾವುದೋ ಒಂದು ಶೀಟಲ್ಲಿ ಬರೆದಿರ್ತಾರೆ, ಅಲ್ಲಿ ಯಾವುದೋ ಅದಕ್ಕೆ ನಂಬರ್ ಕೊಟ್ಬಿಟ್ಟಾಗ ಯಾರು ಬರೆದ್ರೋ ಏನು ಕಥೆನೋ ಗೊತ್ತಿಲ್ಲ. ವಿಜಯಪುರದಲ್ಲಿ ಪರೀಕ್ಷೆನೇ ಬರೆಯದೇ ಕೊಠಡಿಯಿಂದ ಹೊರಗಡೆ ಹೋಗಿದ್ದಾರೆ ಅಭ್ಯರ್ಥಿಗಳು. ಅಧಿಕಾರಿಗಳ ಮನವೊಲಿಕೆ ಆದಮೇಲೆ 1 ಗಂಟೆ ನಂತರ ಪರೀಕ್ಷೆನ ಬರೆದಿದ್ದಾರೆ. ಅಲ್ಲಿ KS ಎಡವಟ್ಟು ಅಂದರೆ ಜಂಟಿ ಅಧಿವೇಶನ, ಇದಕ್ಕೇನು ಬರೆದಿದ್ದಾರೆ? ಜಂಟಿ ಉಪವೇಶನ ಅಂತ. ಏನು ಉಪವೇಶನ ಇವ್ರ ತಲೆ? ಅಸಂಘಟಿತ, ದೊಡ್ಡ ಘಾ ಬರಬೇಕು, ಚಿಕ್ಕ ಘಾ ಬರೆದು ಅಸಂಘಟಿತ ಬರೆದ್ರು. ಮೆಲವಿನ, ಇದರ ಅರ್ಥ ಏನು ಅಂತಲೇ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಸೌಲಭ್ಯಗೆ ಸೌಲಭ್ಯ ಬರೆದಿದ್ದಾರೆ. ಅಂದಾಜಗಳನ್ನು ಬರೀತಾರೆ. ಭಯೋತ್ಪಾದನಾ ಕೃತ್ಯ, ಭಯೋತ್ಪಾದನಾ ಉದ್ದೇಶ, ಸೀಮಿತಗೊಳಿಸಿ ಅಂತಿದ್ರೆ ನೇಮಿತಗೊಳಿಸಿ ಅಂತ ಬರೆದಿದ್ದಾರೆ. ಇವರೆಲ್ಲ ನಾಳೆ ದಿನ KS ಅಧಿಕಾರಿ ಆಗುವಂಥವ್ರು ದೊಡ್ಡ ಕಷ್ಟಪಟ್ಟೆಲ್ಲ ಓದ್ಕೊಂಡಿರ್ತಾರೆ. ಸೊ ಈ ಎಕ್ಸಾಮ್ ನಡೆಸೋರು ಅವ್ರಿಗೆ ಎಷ್ಟು ಮಟ್ಟಿಗೆ ನಾಳೆ ದಿನ KS ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಹುದ್ದೆಯಲ್ಲಿ ಕೂತ್ಕೊಂಡು ಅವ್ರಿಗೊಂದು ಎಕ್ಸಾಮಿನೇಷನ್ ಕೊಡಬೇಕು ಅಂತ ಹೇಳಿದ್ರೆ ಇವ್ರ ತಲೆಯಲ್ಲಿ ಎಷ್ಟಿರಬೇಕು? ನಿಜ ಅಲ್ವಾ? ರಾಜ್ಯದಲ್ಲಿ ಇದೆಲ್ಲ ತಹಶೀಲ್ದಾರ್ಗಳಾಗ್ತಾರೆ, ದೊಡ್ಡ ಗ್ರೇಡ್ ಆಫೀಸರ್ಗಳಾಗಿ ಬರ್ತಾರಲ್ಲ. ಸೊ ಅವರನ್ನು ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಮಾನದಂಡಗಳೇನು? ಎಕ್ಸಾಮ್ ನಡೆಸುವವರೆಗೂ ಒಂದು ಅರ್ಹತೆ ಬೇಕಲ್ಲ. ಅದಕ್ಕೆ ನಿಮ್ಮ ಅರ್ಹತೆ ಏನರಪ್ಪ ಅಂತ ಜನ ಕೇಳ್ತಾ ಇದ್ದಾರೆ. ಪ್ಯಾರಾಲಿಂಪಿಕ್ಸ್ ಅಂತ ಬರೆದಿದ್ದಾರೆ. ರಾಜ್ಯಸಭೆ ವೆಂಬ ಅದು ಇತ್ತೀಚೆಗೆ ಅಂತ ಬರೆದಿದ್ದಾರೆ. ಈ ಥರ ಈ ಕೆಳಗಿನವುಗಳಲ್ಲಿ ಅಮೆರಿಕದ ರಾಷ್ಟ್ರಪತಿಯವರ ಹೋಲಿಕೆಯಲ್ಲಿ ಭಾರತ ರಾಷ್ಟ್ರಪತಿಯವರ ಪಾಕೆಟ್ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವುವು ಸರಿಯಾಗಿದೆ? ಅಸಲಿಗೆ ಅಮೆರಿಕಾದಲ್ಲಿ ರಾಷ್ಟ್ರಪತಿ ಅಂತ ಬರಲ್ಲ, ಪ್ರೆಸಿಡೆಂಟ್ ಅಂತ ಬರ್ತಾರೆ, ರಾಷ್ಟ್ರಾಧ್ಯಕ್ಷ ಅಂತ ಬರ್ತಾರೆ. ಹಾಗಾಗಿ ಕನ್ನಡ ಪತ್ರಿಕೆಯಲ್ಲಿ ಇದು ಅಮೆರಿಕದ ಅಧ್ಯಕ್ಷ ಅಂತ ಆಗಬೇಕಾಗಿತ್ತು. ಅಂದರೆ ಟ್ರಾನ್ಸ್ಲೇಷನ್ ಅಂತ ಹೋದಾಗ ಅಲ್ಲಿ ಏನು ಬರುತ್ತೋ ಗೂಗಲ್ ಟ್ರಾನ್ಸ್ಲೇಷನ್ ಥರನೇ ಅದನ್ನು ಹಾಕ್ಬಿಡೋದು. ಲಾಹೋರ್ ನಿರ್ಣಯಕ್ಕೆ ಸಂಬಂಧಿಸದ ತಪ್ಪದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಎಂದಿದೆ. ಇಂಗ್ಲೀಷಲ್ಲಿ ಇನ್ಕರೆಕ್ಟ್ ಅಂತ ಇದೆ ಅದು. ಮತ್ತೊಂದು ಪ್ರಶ್ನೆಯಲ್ಲಿ ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಉಪವೇಶನ ಅಂತ ಇದ್ದಾರೆ. ಪ್ರೊರುಗೇಷನನ್ನು ಮುಂದೂಡುತ್ತದೆ ಎಂದು ಮುದ್ರಣ. ಅಂದರೆ ಈ ರೀತಿಯಲ್ಲಿ ಈ ಥರ ಹೇಳ್ತಾ ಹೋದರೆ ನೂರಾರಿವೆ. ಈ ಥರ ಮಾಡಿ ಒಂದು ಗಬ್ಬೆಬ್ಬಿಸಿದ್ದಾರೆ ಇಡೀ ಎಕ್ಸಾಮನ್ನು ಅಂತ. ಇಟ್ಟಿಸ್ಕೊಳ್ಳೋಕ್ಕಿದ್ದು ಗಣೇಶ್ ಇದ್ದಾರೆ. ಗಣೇಶ್, KS ಎಕ್ಸಾಮ್ ಅನ್ನೋದು ಒಂದು ರೀತಿ ಅದೇ ದೊಡ್ಡ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ವರ್ಷಗಟ್ಟಲೆ ಓದಿರ್ತಾರೆ. ಈ ಥರದೊಂದು ಪ್ರಶ್ನೆ ಪತ್ರಿಕೆ ಹೇಗೆ ಸಿಕ್ಕಾಗ ಎಷ್ಟು ಆಘಾತ ಆಗುತ್ತೆ ಆ ವಿದ್ಯಾರ್ಥಿಗಳಿಗೆ. ಮುಂದಿನ ತಹಶೀಲ್ದಾರ್ಗಳನ್ನು, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಎಕ್ಸಾಮು, ಅದನ್ನು ಮಾಡುವವರು ಪ್ರಶ್ನೆ ಪತ್ರಿಕೆ ಆಯ್ಕೆ ಜೊತೆಗೆ ಪ್ರಶ್ನೆಗಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕದು, ಎಷ್ಟು ಟ್ರಾನ್ಸ್ಲೇಟ್ ಕೂಡ ಸರಿಯಾಗಿರಬೇಕು, ಯಾಕಿಂತ ಎಡವಟ್ಟುಗಳು ಅಂತ.